ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶಸ್ತೋತ್ರ ದಶಮಸ್ತೋತ್ರದಲ್ಲಿ 3ನೇ ಶ್ಲೋಕ. ಸಕಲಧ್ವಾಂತ ವಿನಾಶಕ ಪರಮಾನಂದ ಸುಧಾಹೋ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತಿ. ತ್ರಿಜಗತ್ಪೋತ ಸದಾರ್ಚಿತ ಚರಣಾಶಾಪತಿ ಧಾತು ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತಿ. 4ನೇ ಶ್ಲೋಕ. ತ್ರಿಜಗತ್ತಿತಿ. ತ್ರಿಜಗತ್ಪೋತ ಅಂದ್ರೆ ತ್ರಿಜಗತಾಂ ಪೋತ ಇವ ಪ್ಲವ ಇವ ಸತಾಂ ಸಂಸಾರ ಸಾಗರ ಉತ್ತಾರಕ ಹಾಗೆ ಅಂತ. ಪೋತ ಅಂದ್ರೆ ಹಡಗು ಅಂತ ಅರ್ಥ. 3 ಜಗತ್ತಿಗೂ ಕೂಡ ಪರಮಾತ್ಮ ಹಡಗಿನಂತೆ ಇದ್ದಾನಂತೆ. ಸಂಸಾರ ಸಾಗರವನ್ನ ದಾಟಿಸುವ ಹಡಗು ಅಂಬಿಗ ಅವನಂತೆ ಇದ್ದಾನೆ. ತ್ರಿಜಗತ್ಪೋತ ಸದಾ ಸರ್ವದಾ ಅರ್ಚಿತ ಚರಣ, ಸದಾರ್ಚಿತ ಚರಣ, ಭಕ್ತೈಹಿ ಆರಾಧಿತ ಪಾದಕಮಲ, ಭಕ್ತರಿಂದ ಆರಾಧಿಸಲ್ಪಟ್ಟ ಪಾದಕಮಲಗಳು ಉಳ್ಳವನಾಗಿ ಪರಮಾತ್ಮ ಇದ್ದಾನೆ. ಸದಾರ್ಚಿತ ಚರಣ ಅಥವಾ ಸದ್ಭಿಹಿ ಆಸಮ್ಯಕ್ ಅರ್ಚಿತಃ ಚರಣೌ ಯಸ್ಯ, ಭಕ್ತರಿಂದ ಅರ್ಚಿಸಲ್ಪಟ್ಟ ಚರಣವುಳ್ಳವನಾಗಿದ್ದಾನೆ. ಆಶಾಪತಿ ಧಾತು. ಆಶಾ ಅಂದ್ರೆ ಇಷ್ಟ. ಪುರುಷರಿಗೆ ಯಾವುದು ಇಷ್ಟ ಅದನ್ನು ಪುರುಷಾರ್ಥ ಅಂತ ಕರೀತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಹಾಗೆ ಅಂತ. ಪುರುಷಾರ್ಥ ಚತುಷ್ಟಯೇ ಆಶಾರೂಪ ಮನೋವೃತ್ತಿ ಪ್ರವರ್ತಕತ್ವ. ಆ ಪುರುಷಾರ್ಥಗಳನ್ನ ಪಡೆಯುವುದಕ್ಕಾಗಿ ಮನಸ್ಸಿನ ವೃತ್ತಿ, ಮನಸ್ಸಿನಲ್ಲೇ ವ್ಯಾಪಾರಗಳನ್ನ ಪ್ರವರ್ತನೆ ಮಾಡತಕ್ಕವ ಅಂತ ಅರ್ಥ. ಆಶಾಪತಿ ಧಾತು ಅಥವಾ ಆಶಾ ಅಂದ್ರೆ ಸರಸ್ವತಿ. ಆಶಾ ಅಂದ್ರೆ ಸರಸ್ವತಿ. ಆಶಾಪತಿ ಅಂದ್ರೆ ಸರಸ್ವತಿ ಪತಿ ಬ್ರಹ್ಮ. ತಸ್ಯ ಧಾತೋಃ ಧಾರಕಃ ಪೋಷಕಃ. ಸರಸ್ವತಿ ಬ್ರಹ್ಮದೇವರನ್ನ ರಕ್ಷಣೆ ಮಾಡುವವ ಅಂತ ಅರ್ಥ. ಆಶಾಪತಿ ಧಾತು ಕರುಣಾಪೂರ್ಣ, ಕರುಣಾಪೂರ್ಣನಾದ ವರಗಳನ್ನು ಕೊಡುವವನಾದ ಸ್ವಾಮಿ. ತೇ ಚರಿತಂ, ನಿನ್ನ ಚರಿತ್ರೆಯನ್ನ ಮೇ ಜ್ಞಾಪಯ, ನಮಗೆ ತಿಳಿಸು, ಜ್ಞಾನಬೋಧನೆ ಮಾಡು ಅಂತ ಪ್ರಾರ್ಥನೆ. 5ನೇ ಶ್ಲೋಕ. ತ್ರಿಗುಣಾತೀತ ವಿದಾರಕ ಪರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತಿ. ತ್ರಿಗುಣ ಇತಿ ತ್ರಯಶ್ಚತೆ ಗುಣಾಃ ತಾನ್ ಅತೀತ ಅತಿಕ್ರಾಂತ. ಪರಮಾತ್ಮ ತ್ರಿಗುಣಾತೀತ, 3 ಗುಣಗಳನ್ನ ದಾಟಿ ಇದ್ದಾನೆ ಅಂತ. ಪ್ರಕೃತಿಯ ಗುಣಗಳು 3: ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅದರಿಂದ ಮಹತ್ತತ್ವ ಹುಟ್ಟಿತ್ತು, ಅದರಿಂದ ಅಹಂಕಾರ ತತ್ವ, ಅದರಿಂದ ಪಂಚಭೂತಗಳು, ಅದರಿಂದಲೇ ಈ ಬ್ರಹ್ಮಾಂಡ. ಈ ರೀತಿಯಾಗಿ ಈ ಜಗತ್ತಿಗೆ ಮೂಲ ಕಾರಣ ಅಂದ್ರೆ ಯಾವುದು? ಪ್ರಕೃತಿಯ 3 ಗುಣಗಳು. ಪರಮಾತ್ಮ ಏನಾಗಿದ್ದಾನೆ? ತ್ರಿಗುಣಾತೀತ, ಈ 3 ಗುಣಗಳನ್ನ ಮೀರಿದವನಾಗಿದ್ದಾನೆ ಅಂತ ಅರ್ಥ. ಸತ್ವರಜಸ್ತಮೋ ಲಕ್ಷಣ ಗುಣತ್ರಯ ಅಸಂಬದ್ಧ, ಅದರ ಸಂಬಂಧವೇ ಇಲ್ಲ, ಅದರಿಂದ ಯಾವ ವಿಕಾರವೂ ಇಲ್ಲದವ ಅಂತ ಅರ್ಥ. ತ್ರಿಗುಣಾತೀತ ಪರಿತಃ ವಿಧಾರಕ, ಸುತ್ತಲೂ ವಿಧಾರಕ, ಜಗತ್ತನ್ನ ಹೊಟ್ಟೆಯಲ್ಲಿ ಧರಿಸಿ ಅದನ್ನ ರಕ್ಷಣೆ ಮಾಡುವವ ಅಂತ. ಚೆನ್ನಾಗಿ, ಪರಿತಃ ಅಂದ್ರೆ ಸಮಂತ, ಚೆನ್ನಾಗಿ ಜಗತ್ತು ಅದನ್ನ, ಅಂದರೆ ಜಗತ್ತು ಅಂದ್ರೆ ಪರಮಾತ್ಮನ ಉದರದಲ್ಲಿ ಪ್ರಕೃತಿಯೂ ಇರುತ್ತವೆ ಸೂಕ್ಷ್ಮ ರೂಪದಿಂದ, ಮತ್ತು ಜೀವರು, ಎಲ್ಲ ಜೀವರು ಉದರವನ್ನ, ಪರಮಾತ್ಮನ ಉದರವನ್ನ ಪ್ರಳಯ ಕಾಲದಲ್ಲಿ ಆಶ್ರಯಿಸಿ ಇರ್ತಾರೆ. ಅದು ಎಲ್ಲರನ್ನೂ ರಕ್ಷಣೆ ಮಾಡುವವ ಅಂತ. ಸುಭಕ್ತಿಂ, ಮಾಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹರೂಪವಾದ ಶೋಭನವಾದ ಭಕ್ತಿಯನ್ನ ದೇಹಿ, ಸುಭಕ್ತಿಂ ದೇಹಿ, ನಮಗೆ ಕೊಡಿ. ಅದನ್ನು ಕೊಡುವುದಕ್ಕಾಗಿ ಕರುಣಾಪೂರ್ಣನಾದ ವರಪ್ರದನಾದ ಸ್ವಾಮಿ, ನಿಮ್ಮ ಚರಿತ್ರೆಯನ್ನು ಕೂಡ ನಮಗೆ ತಿಳಿಸಿಕೊಡಿ. ನಿಮ್ಮ ಚರಿತ್ರೆಯನ್ನು ಕೇಳುವುದರಿಂದ, ಮತ್ತೆ ಮತ್ತೆ ಕೇಳುವುದರಿಂದ ನಿಮ್ಮಲ್ಲಿ ಶೋಭನವಾದ ಭಕ್ತಿ ಬೆಳೀತದೆ ಅಂತ. ಶೋಭನವಾದ ಭಕ್ತಿಯನ್ನು ಕೂಡ ನಮಗೆ ಕೊಡಿ ಹಾಗೆ ಅಂತ. ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.